ಯವ್ವ ಬ್ಯಾನಗತ್ತಿ ಬಿಡ ಯವ್ವ ಬ್ಯಾನಗತ್ತಿ ಬಿಡು ಮೀನಾಕ್ಷಿ ಬಿಡ ಯವ್ವ ಒಂದಿಟ್ಟು ಎಣ್ಣೆ ಹಚ್ಚಿ ತೆಕ್ಕಿದ್ರ ಯಾರು ಚಾಕ್ ಹಿಡ್ಕೊಂಡಿದ್ದು ಬಿಡ್ತತ್ರಿ ಇಲ್ಲ ಅಂದ್ರೆ ಬಿಡಂಗೇ ಇಲ್ಲ ಒಂದಿಟ್ಟು ನೋಡ್ಕೊಂಡು ಅಡ್ಡಾಡ್ಬೇಕಿತ್ರಿ ಅತ್ತಿ ನೋಡು ಕಾಲು ಹೆಂಗೆ ಇದಾಗೈತಿ ಹೆಂಗಾತನ್ ಬಿಡಿಯವ್ವ ಬ್ಯಾನ್ ಭಾಳ ಆಗ್ಬಿಟ್ಟೈತಿ ರೂಪ ನಿಮ್ಮವನ್ ಕಾಲು ತಿಕ್ಬೇಕಿಲ್ಲ ಹೋಗ್ರಿ ಸುಮ್ ಕುಂದ್ರಿ ನೀವು ನಾನು ಏನು ಹರ್ಕತ್ತೈತಿ ಓಡಾಡಿ ಸೊಸಿನ ಬಿಡಿಸಿ ದಗಳ ಮಾಡ್ಕೊಳ ಯಾಕೆ ಹೇಳು ಅಗದಿ ಸೊಸಿ ರಾಟಿ ಹೊಲಿಯಾಕತ್ತಾಳಲ್ಲ ಮನ್ಯಾಗ ಕುಂತ್ಕೊಂಡು ಹುಡುಕ ಅಂತ ಅದಕ್ಕೆ ಈಕಿ ಓಡಾಡಿ ದಗಳ ಮಾಡ್ಕೊಂಡು ಹೋಗ್ಯಾಳ ಕಾಲು ಹಂಗತಿ ಮಾಡ್ಕೊಂಡು ಕುಂತ ಮಾಡಿದ್ನು ನಾನೇ ಅಣಬಸ್ ಸುಮ್ ಕುಂದ್ರಿ ನೀವು ನಾನು ಯಾಕೆ ಆಕಿ ಕಾಲು ತಿಕ್ಬೇಕು ರೂಪ ನಿನ್ ಒಟ್ಟ ಬುದ್ಧಿ ಇಲ್ಲ ನೋಡು ನೋಡು ಆಕೆ ಅದನ್ನ ಉಪಯೋಗ ತಗೊಂಡ್ಬಿಟ್ಲು ನಿಮ್ಮ ಮಗುನ ಕಾಲು ತಿಕ್ಕಾಕತ್ತಾಳ ಈಗ ನಿಮ್ಮವ್ ಏನಂತಾಳ ನನ್ನ ಸೊಸಿ ಚಲೋ ಅಂತಂತಾಳ ಅದಕ್ಕೆ ನೀ ಮಾಡಿದ್ದೆ ಅಂದ್ರ ಹೆಂಗಿರ್ತಿತ್ತು ಈ ಇಂಥವನ್ನ ಉಪಯೋಗಿಸ್ಬೇಕು ಇಂಥ ಟೈಮ್ನ ನಿನ್ಗೆ ಏಟಿ ಇದ್ರು ಅಟ ನಮ್ಮವ್ನ ಹೆಂಗೆ ತಿರ್ಗಿಸ್ಬೇಕು ಅನ್ನೋದು ಗೊತ್ತೈತೆ ಸುಮ್ಮನೆ ನೀವು ನಮ್ಮವ್ನ ಕಿಲಿ ಕೈ ನನ್ನ ಕಡೆ ಐತಿ ಅಲ್ಲಿ ಬೇವ ಅದು ಹೆಂಗೆ ಬಿದ್ದಿವ ಸುಮ್ಮನೆ ನಿಂತ ಕೈ ಹೆಂಗೆ ಬೀಳಕ್ಕಾಗತ್ತಾ ಕೇಳ ನೋಡೋಣ ನಾನು ಅಲ್ಲೇ ಅಡ್ಡಾಡಿ ಬಂದೀನಿ ಬೇಕಂತ ಯಾರು ಏನಾರ ಚೆಲ್ಲಿರ್ಬೇಕಾ ನೀ ಬೀಳಿ ಅಂತ ಮಾಡಿರ್ಬೇಕು ಅಲ್ಲ ಆ ಕೆಲಸ ಮಾಡೋರು ಯಾರು ರೀತಿ ಅವರ ಏನವ ಹೇಳಕ್ಕಾಗಂಗಿಲ್ಲ ಹಿಂಗತಿ ನಾಟಕ ಮಾಡೋರು ಭಾಳ ಮಂದಿ ಇರ್ತಾರ ಯವ ಬೇಕಂತ ಮಾಡ್ಯಾರ ಕೆಲವೊಂದಿಷ್ಟು ಮಂದಿ ನಿನಗೆ ಅದು ಅರ್ಥನಾಗವಲ್ದು ಯಾರು ಬೇಕಂತ ಮಾಡಿಲ್ಲ ನಾನು ಅದು ಹೆಂಗೆ ತೊಡ್ರ ಬಡ್ರ ಆತು ಸೀರೆ ಕಾಲ ಸಿಕ್ಕು ತೊಡ್ರ ಬಡ್ರ ಆಗಿ ಬಿದ್ನಿ ಅಟ್ಟ ಅಲ್ಲಿ ಏನು ಯಾರು ಮಾಡಂದಿ ಪಿಟಿಂಗ್ ಪಿಟ್ಟಾಡಿಗೆ ನೀನು ನೋಡು ನೀನು ಬಾಣ ನಿನಗೆ ಹೆಂಗೆ ತಿರುಗಿ ಬಿಡ್ತೀನಿ ಅಂತೆ ಅತ್ತಿಯರ ಹಂಗಲ್ರಿ ಅದು ಚಿಗೋರು ಏನು ಹಾಕತ್ತಾರಂದ್ರೆ ನೀವು ಬೀಳಿ ಅಂತೇಳಿ ನಾಲಿ ಎಣ್ಣಿನಾರ ಏನಾರ ಚೆಲ್ಲಿರ್ಬೇಕು ಅಂತೇಳಿ ಹೇಳಕತ್ತಾರ್ರಿ ಇವರು ಬೇಕಂತ ನಾನು ನಿಮ್ಮನ್ನು ಬೀಳಿಸ್ಬೇಕು ಅಂತೇಳಿ ಮಾಡೀನಿ ಅಂತೇಳಿ ಅನ್ನೋ ಮಾತು ತೋರ್ಸಕತ್ತಾರ ಹೌದಿಲ್ರಿ ಚಿಗೋರ ಈಗೇನು ಅಸಮನಿ ಇಲ್ರಿ ನೋಡ್ಬೇವ ನಿನ್ ಸೊಸಿ ಹೆಂಗಂತಾಳ ನಾ ಏನು ಹಂಗಂದೇನ ನೋಡು ಕಾಲ್ ಕೆತ್ತಕೊಂಡು ಹೆಂಗೆ ತಿಳಕ್ ಬರ್ತಾಳ ನೋಡ್ರಿ ನನ್ನ ಕಂಡ್ರೆ ಬರೀ ಹಿಂಗತಿ ಮಾಡ್ತಾಳ ನೋಡು ನೀ ಮಾತಾಡೋದ ಹಂಗತಿ ಇತ್ತು ಅಲ್ಲ ಇನ್ನೇನು ಮಾಡ್ತಾಳ ನೀನು ಆಕಿ ಪರವಾಗಿನ ಮಾತಾಡಕತ್ತೇನು ಮಗಳಕಿನ ಆಕಿನ ಹೆಚ್ಚಾದ್ಲನ ನಿನ್ನ ಮನೆ ಬಂದಾಕಿನ ಯಾರು ಹೆಚ್ಚು ಅಲ್ಲ ಯಾರು ಕಡಿಮೆನ ಅಲ್ಲ ಮಾತಾಡಬೇಕಾದ್ರೆ ಒಂದಿಟ್ಟು ತೂಕದ ಮಾತು ಮಾತಾಡಕಲಿ ಇದು ಎಲ್ಲಿ ಕರ್ಕೊಂಡು ಹಂಗೈತಿ ಈಗ ನಾನು ದೊಡ್ಡ ಅನಿಸ್ಕೋಬೇಕು ನಮ್ಮ ಅತ್ತಿದ್ರಿಗೆ ಏ ರೂಪ ಹಂಗೆಲ್ಲ ಮಾತಾಡ್ಬಾರ್ದು ನೋಡ್ಲಾರ್ದ ಇನ್ನೊಬ್ರು ಬ್ಯಾಂಗ್ ಹಂಗೆ ಹೆಂಗೆ ಹರ್ಲಿ ವರ್ಷಕ್ಕೆ ಬರ್ತತಿ ಹಂಗೆಲ್ಲ ಮಾತಾಡ್ಬಾರ್ದು ಇಬ್ರು ಗಂಡ ಏನು ಹೆಗರೇ ಇಲ್ಲ ನೀ ಅತ್ತಂಗ್ ಮಾಡ ಸತ್ತಂಗ್ ಮಾಡಂತೆ ನಾಟಕ ಎಬ್ಬಿಸಿರೇನ ನಿಮ್ಮ ನಾಟಕ ನಾನು ಮುಂದೆ ನಡೆಯಂಗಿಲ್ಲ ಅವರೇ ಇಲ್ಲ ನೀವು ಮೀನಾಕ್ಷಿ ಅಯ್ಯ ಅಣ್ಣ ಈಗ ಬಂದ್ಯಾ ಅಣ್ಣ ಬಾಣ ಕೂಡ್ ಬಾಣ ಬಾರ ಪಕ್ಕೀರ್ಷ ಕುಂದ್ರ ಬಾ ಯಾವ ಬಂದಿರಿ ಆರಾಮ್ರಿ ಅತ್ತೀರ ನಾವು ಬಂದು ಒಂದು ವಾರದ ಮ್ಯಾಗತ್ತಪ್ಪ ಆರಾಮದಿರಲ್ಪ ನೀವು ನಿಮ್ಮ ವಾರ ಆರಾಮದಾರ ನಿನ್ನ ಹೆಂಡತಿ ಆರಾಮದಾಳಪ್ಪ ಎಲ್ಲರೂ ಆರಾಮದಾರೆ ತಂಗಿ ಏನು ಹೇಳಿರಂಗೆ ಇಲ್ಲ ನೋಡು ಹೆಂಗೆ ಮಳ್ಳನ್ ಗತೆ ಏನೋ ಗೊತ್ತಿಲ್ಲಾರ್ದರ ಕತೆ ಹೆಂಗೆ ಕೇಳ್ತಾನೆ ನೋಡ್ರಿ ಇವ ಅವ ಅಣ್ಣ ತಂಗಿ ಅವರೇ ಇಲ್ಲಿ ನೋಡಿ ಇವ್ರು ಏನಾಗಿತ್ರಿ ಕಾಲಿಗೆ ಏನು ಬಾರಪ್ಪ ಏನೋ ಒಂದು ಹಂಗೆ ನಾನು ಬಿದ್ದೀನಿ ಬಿದ್ದು ಗಾಯದೊಂದು ಗುಣ ಮಾಡ್ಕೊಂಡಿನಿ ನೋಡು ಇವು ನೋಡ್ಕೊಂಡು ಅಡ್ಡಾಡ್ಬೇಕಿಲ್ರಿ ವಯಸ್ಸಾದ್ಮೇಲೆ ಇವು ಬಿದ್ದ ಗಾಯ ಅವು ಲಘು ಮಾಯಂಗಿಲ್ರಿ ಒಂದು ಸ್ವಲ್ಪ ನೋಡ್ಕೊಂಡು ಅಡ್ಡಾಡ್ಬೇಕಿಲ್ರಿ ಏನು ಮಾಡೋದಪ್ಪ ಹಂಗೆ ಅವು ಕಾಲಾಗ ಸೀರೆ ತೊಡ್ರಾಗಿ ಬಿದ್ದು ಬಿಟ್ನೆ ಅದಕ್ಕೆ ನಮ್ಮ ಮೀನಾಕ್ಷಿ ಎಣ್ಣೆ ಹಚ್ಚಿ ತಿಕ್ಕ ಹಿಂದೆಗಡೆ ತಂಬಲ ಅರಿಬಿ ಮಾಡಿ ಸುತ್ತ ಬಿಡ್ತೀನಿ ಅನ್ನ ಬಾವು ಕಡಿಮೆ ಆಗುತ್ತೆ ಬಿದ್ದ ಗಾಯಕ್ಕೆ ಮೀನಾಕ್ಷಿ ಅರಿಶಿನ ಇರ್ತದಲ್ಲ ಅದನ್ನು ಪುಡಿನ ಕೊಬ್ಬರಿ ಎಣ್ಣೆ ಕುದಿಸಿ ಹಚ್ಬೇಕು ನೋಡು ಒಂದು ಸ್ವಲ್ಪ ಬೆಚ್ಚಗಿದ್ದಾಗ ಹಚ್ಬೇಕು ನೋವು ಲಘು ಕಡಿಮೆ ಆಗುತ್ತೆ ಆಯ್ತು ತಗೋ ನಾಷ್ಟ ಮಾಡ್ತೀನಿ ನೀವು ಆರಾಮದಿರಲ್ರಿ ಆರಾಮದಿರಪ್ಪ ನೀವು ಆರಾಮದಿರಲ್ಲ ಏನಪ್ಪ ಈಗ ಬದಲಾಗ್ಬಿಟ್ಟು ಅತ್ತಿಯರ್ ಕೂಡ ಮಾತಾಡಕತ್ತಿದ್ದಿಲ್ಲ ಅದಕ್ಕೆ ನಾನು ನಿಂಗೆ ಮಾತಾಡ್ಸ್ಲಿಲ್ಲ ಈಗ ಭಾಳ ಬದಲಾಗಿ ಬಿಡಪ್ಪ ಕೂನ್ ಹಾಕ್ಲಾರ್ದಂಗಾಗಿ ಅವನೇ ಮಾತಾಡ್ತೀರಿ ಸುಮ್ಮನೆ ಸುಮ್ಮರಲ್ಲ ಎಲ್ಲ ಬೇಕು ನಿಮ್ಗೆ ತಂಗಿನ ಹಂಗ ನೈಸ್ ಮಾಡಿ ನಮ್ಮ ತಮ್ಮಗ ಲಗ್ನ ಮಾಡಿಕೊಟ್ರ ಎಲ್ಲಿ ಬ್ಯಾನ್ ಇಲ್ಲಲ್ಲ ಪುಕ್ಸಟ್ಟಿನ ಕೊಟ್ಬಿಟ್ರು ಹೊರಗಡೆ ಆಗಿತ್ತಂದ್ರ ವರದಕ್ಷಿಣೆ ವರೋಪಚಾರ ಅಂತೇಳಿ ಅವ್ರಿಗೂ ಬ್ಯಾನ್ ಇರ್ತಿತ್ತ ಈಗ ಯಾವ್ದು ಬ್ಯಾನ್ ಇಲ್ಲಲ್ಲ ಅಂದಲ್ಲಿ ಚಂದ ಅದಾದ ಬಿಡ್ರಿ ರೂಪಾ ಸುಮರ್ತೀನ ಬಂದಾರ ಇದ್ರಿಗೆ ಏನದು ಮಾತು ನಾ ಇದ್ದಿದ್ದ ಮಾತಾಡಿನ ನೋಡಪ್ಪ ಆಕಿ ಮಾತು ಹಚ್ಕೊಳಕ ಹೋಗ್ಬೇಡ ಹಂಗ ಮಾತಾಡ್ತಾ ಆಕಿ ಇರ್ಲಿ ಬಿಡ್ರಿ ಮಾವಾರ್ನು ಬಂದಾರನ್ರಿ ಮಾವಾರ್ನು ಬಂದಾರನ ಅಂಗಡಿಗೆ ಹೋಗಿರ್ತಾರ ಅವರು ಇವ್ರು ಕೂಡ ಚಲೋ ಆತ್ ಬಿಡ ಹಂಗಾದ್ರೆ ಅಲ್ಲೇ ಹೋಗು ಮುಂದಾಗ ಮಾತಾಡ್ಸ್ಕೊಂಡು ಹೋಗ್ತೀನಂತ ಮತ್ತು ಅತ್ತಿಯರ ನಾನು ಹೆಂತಿದ್ದು ಕುಬಸ್ ಐತ್ರಿ ಅದಕ್ಕೆ ಎಲ್ಲರೂ ಮನೆಯವರು ಬರ್ರಿ ನಾಳೆ ಐತಿ ನಾನು ನಿನ್ನೆ ಬರ್ಬೇಕಂದೆ ನನಗೆ ಪುರ್ಸೊತ್ತಂದು ಆಗಲಿಲ್ಲ ಎಲ್ಲ ಕಡೆ ನಾನು ಒಬ್ಬವನ್ನ ಓಡಾಡ್ಬೇಕು ಅದಕ್ಕೆ ನೀವೆಲ್ಲರೂ ಬರ್ರಿ ನನಗೆ ಆರಾಮಾದ್ರೆ ಬರ್ತೀನಿ ಗಿರೀಶ ಆರಾಮಾಗ್ಲಿಕ್ಕೆ ಅಂದ್ರೆ ಇವ್ರನ್ನ ಕೊಟ್ಟು ಕಳಿಸ್ತೀನಿ ತಗೋ ಮೀನಾಕ್ಷಿ ಲಗುನ ಬಂದ್ಬಿಡ್ರಿವಾ ನಾ ಏನು ಬರ್ತೀನಿ ರೀ ಹಿಂಗೆ ಹೊಂಟಿಲ್ಲಪ್ಪ ಸರಿ ಊಟ ಮಾಡಿ ಗೊತ್ತಾಗೈತಿ ಊಟ ಮಾಡಿ ಹೋಗಂತೆ ಇಲ್ರಿ ಇನ್ನು ಭಾಳ ಮನೆಗೆ ಹೇಳೋ ಅದಾವು ನಾನು ಒಬ್ಬವನ್ನ ಮಾಡ್ಕೊಳೋದು ಮತ್ತೆ ಬರ್ತೀನಿ ತಗೊಳ್ರಿ ಎಲ್ಲರೂ ಬಂದ್ಬಿಡ್ರಿ ಸರಿ ಆಯ್ತು ಬರ್ಬಾ ನೀವು ತಪ್ಪಿಸ್ಬೇಡ್ರಿ ಬರ್ರಿ ಹೋಗಿ ಬರ್ತೀನಿ ರೀ ಅತ್ತಿ ನಾನು ಕಳಿಸ್ಬರ್ತೀನಿ ಮೀನಾಕ್ಷಿ ತಪ್ಪದ ಬರ್ರಿ ಊಟನೂ ಕರ್ಕೊಂಬರ್ರಿ ನಾ ಎಲ್ಲ ಊಟನೂ ಕರ್ಕೊಂಬರ್ತೀನಪ್ಪ ಮೊದ್ಲೇಕ ನಿನ್ನ ಹೆಂಡತಿ ಬಾಯಿಗೆ ಜಿಗಿಟ್ ಪಟ್ಟಿ ಹಾಕಿ ಕುಂದ್ರಸ
ಮೊದ್ಲೇಕ ಸುಮ್ ಕುಂದ್ರಂಗಿಲ್ಲ ಹಂಗ ವೈನಿ ಹಾಶಾಶೆ ಮಾತಾಡೋದು ತೀರ್ ಮಾತಾಡೋದು ಮಾಡ್ತಿರ್ತಾಳ. ನಾನು ಹಬ್ಬಕ್ಕೆ ಬಂದಾಗ ಬೇಕಾದ ಮಾತಾಡೋಣ ಮಾತಾಡ್ಸ್ಕೊಂತೀನಿ. ಆದ್ರೆ ನಮ್ಮ ಮನೆಯವ್ರು ಬಂದಾಗ ನನಗೆ ಏನಾರ ಅಂದ್ರೆ ನಾ ಒಟ್ಟು ಸುಮ್ಮರಂಗಿಲ್ಲ ನೋಡೇ. ನಾ ಮೊದ್ಲೇಕ ಹೇಳಿರ್ತೀನಿ ನಾನು. ಆಕೆಗೆ ಬುದ್ಧಿ ಹೇಳಿ ಕರ್ಕೊಂಬಾ ನೀನು. ಇಲ್ಲ ಅಳವಿ ಹಂಗೆಲ್ಲ ಆಗಂಗಿಲ್ಲ ತಗೋ. ಯವ್ವ ನಮಗೇನು ಮರ್ಯಾದೆನೇ ಇಲ್ಲನ? ಒಂದು ಲೀಟ್ರ್ ಕರೆದ್ ನಾ ಬೇವ ಕರಿಯಕ್ಕೆ ಏನೈತಿ? ಅಷ್ಟ್ರು ಬರ್ರಿ ಅಂತ ಏನಿಲ್ಲ. ಮತ್ತು ಆತಿ ತಳಿ ತಗೊಂಡು ನಿನಗೊಬ್ಬಕ್ಕೆ ಬೇರೆ ಹೇಳೋದನ? ನೀ ಯಾಕ ಬದ್ಲಾಕತ್ತೀಯಳ? ನನಗೆ ಗೊತ್ತೈತಿ. ಅದು ಏನು ಸೊಸಿ ಮೋಡಿ ಮಾಡ್ಯಾಳೋ ಏನು, ಬರೀ ಸೊಸಿ ಸೊಸಿ ಅಂತಿ. ಇರ್ಲಿ ಇರ್ಲಿ. ಏಟ್ ತಿಂದ ಹಾಕಿಕ್ಕೆ ಸೊಸಿ ಮತ್ತು ನಾನಾಗತಿ ಹಾಕಿ ನಿನಗೆ ಅದನ್ನ ನೆನ್ಪಿಟ್ಕೋ. ಶಿವ ಯವ್ವ ಯಾ ನಮ್ಮನೆ ಬಿಸಿಲೈತೆ ಯವ್ವ. ಸುತ ಕಣ್ಣಗಪ್ಪ ಹಂಗೆ ಆತು ನೋಡು. ಶಿವರಾತ್ರಿಗೆ ಅದೇನ ಬಿಸಿಲು ಹೆಚ್ಚಾಗತ್ತಂತ ಶಿವ ಶಿವ ಅನ್ನೋದಾತು. ಮನುಷ್ಯಾಗ ಥಂಡಿನೂ ತಡ್ಕೊಳಕ್ಕಾಗಂಗಿಲ್ಲ, ಬಿಸಿಲು ತಡ್ಕೊಳಕ್ಕಾಗಂಗಿಲ್ಲ, ಮಳಿನೂ ತಡ್ಕೊಳಕ್ಕಾಗಂಗಿಲ್ಲ. ಯವ್ವ ಯಾವ ತಡ್ಕೊಳಕ್ಕಾಗತ್ತೆ ಹೇಳು? ಅತಿ ನೀರು ತೊಗೊಂಬರ್ಲ ನಿಮ್ಗೆ? ಬೇಡವಾ ಎಳ್ನೀರು ಕುಡಿಸಿದ್ರು ನಿಮ್ಮ ಮಾವಾರು. ಪೂಜೆಗೆಲ್ಲ ಹಣ್ಣು ತಂದಿನಿ ನೋಡುವ. ಎಲ್ಲ ಹಣ್ಣು ತುಟ್ಟಿ ಆಗ್ಬಿಟ್ಟಾವು. ಎಲ್ಲ ಥರದ ಹಣ್ಣು ತಂದಿನಿವ. ಇವನ್ನೆಲ್ಲ ತೊಳೆದಿಟ್ಬಿಡು. ಹಂಗೆ ದೇವ್ರ ಮನೆ ಒಟ್ಟು ಸ್ವಚ್ಛ ಮಾಡ್ಕೊಂಡೆ ಇವ. ನಾಳೆ ಮುಂಜಾನೆ ಎದ್ದು ಆಗಂಗಿಲ್ಲ, ಅದಕ್ಕೆ ಇದೆ. ಹೂವು ಬಿಲ್ಪತ್ರಿ ಎಲ್ಲ ಬಿಡಿಸ್ಕೊಂಬಂದಿನಿ ರೀ. ಹಿಂದೆ ಹಿತ್ತಲ್ದಾಗ ಹೋಗಿ ಹೂವು ಎಲ್ಲ ಕಟ್ಬೇಕಿನ್ನ. ಅದಾಟ ಆತಂದ್ರೆ ಆತು. ಈಗ ಸಂಜೆ ಮುಂದೆ ಜಳಕ ಮಾಡಿ ದೇವ್ರದ್ದು ಎಲ್ಲ ದೇವ್ರ ಮನೆ ಎಲ್ಲ ತೊಳ್ಕೊಂಡು ದೇವ್ರದ್ದು ಎಲ್ಲ ತಿಕ್ಕಿ ಇಟ್ಬಿಡ್ತೀನಿ ರೀ ಇವತ್ತು. ನಸಿನಾಗ ಲಗುನ ಎದ್ದು ಆಗಂಗಿಲ್ಲ, ಅದಕ್ಕೆ ಹೇಳಿದ್ನೆ. ಒಟ್ಟು ಹೊಂದಿಸಿಡ್ರಿ ಅವ. ಲಗುನ ಎದ್ದು ಇನ್ನು ತಲೆ ತಕ್ಕೊಳೋದು, ಮನೆ ಸ್ವಚ್ಛ ಮಾಡೋದು ಬರೀ ಇದಾಕತಿ. ಮತ್ತು ನಾಳೆ ಅಭಿಷೇಕವನ್ನು ಮಾಡ್ಬೇಕಲ್ಲ ಮನ್ಯಾಗ. ಒಟ್ಟು ಲಿಂಗಪ್ಪಗೆ ಅಭಿಷೇಕ ಆಗ್ಬೇಕು. ಅತ್ತಿ ಶಿವರಾತ್ರಿ ದಿನ ನೀವು ಲಿಂಗ ಕಟ್ಕೋತಿರಲ್ಲ, ಅವಕ್ಕೆಲ್ಲ ಅಭಿಷೇಕ ಮಾಡ್ತೀರೇನ್ರಿ? ಎದಕ್ಕೆ ರೀತಿ ಅವತ್ತ ಯಾಕೆ ಅಭಿಷೇಕ ಮಾಡ್ಬೇಕು? ಇವ್ರ ಮನ್ಯಾಗ ಸಂಪ್ರದಾಯ ಐತಿ. ಎಲ್ಲರೂ ಅವ್ರವ್ರ ಲಿಂಗನ್ನ ಇಟ್ಟು ಒಂದು ತಾಟ್ನಾಗ ಇಟ್ಟು ಅಭಿಷೇಕ ಮಾಡ್ತಾರೆ. ಹಿಂದಿಂದ ನಡ್ಕೊಂಡ್ಬಂದು ಪದ್ಧತಿ ಅಂತವ. ಈಗ ನಾವು ಮುಂದುವರ್ಸಾಕತ್ತೀವಿ. ಲಿಂಗಪ್ಪಲ್ಲವ ಮತ್ತೆ ಮಾಡಬೇಕು. ವರ್ಷಕ್ಕೆ ಒಂದು ಸತಿನಾರ ಹಿಂಗೆ ಲಿಂಗಪ್ಪಗೆ ಅಭಿಷೇಕ ಮಾಡೋದ್ರಿಂದ ಒಂದು ವರ್ಷದ ಪುಣ್ಯ ಒಮ್ಮೆ ಕಟ್ತತಂತವ. ನಿಮ್ಮ ಮಾವರು ಸ್ವಾಮಿಯರನ್ನ ನಾಳೆ ಬಾ ಅಂತ ಹೇಳ. ನಾಳೆ ನಿನಗಟ್ಟು ಲಿಂಗಪ್ಪಗೆ ಕಟ್ಟಿಬಿಡುದು. ಹಂಗೆ ಮೊಮ್ಮಗ ಗಟ್ಟು ಲಿಂಗಪ್ಪನ ಕಟ್ಟಿಸ್ಬೇಕಂತ. ಈ ಲಿಂಗಪ್ಪನ ದಿನ ಪೂಜೆ ಮಾಡ್ಬೇಕನ್ರಿ ಅತ್ತಿ? ಹ್ಞೂನವ ದಿನ ಪೂಜೆ ಮಾಡ್ಬೇಕು. ನೋಡುವ ನೇತ್ರ, ನಾವು ಸತ್ತ ಮ್ಯಾಗ ಏನು ಕಟ್ಕೊಂಡು ಹೋಗ್ತೇವೆ ಹೇಳವ? ನಾವು ಈ ಪೂಜೆ ಹಿಡಿದಿರ್ತೀವಲ್ಲ, ನಾಳೆ ಹೋಗೋ ಮುಂದಾಗ ನಮ್ಮ ಕೂಡ ಬರೋದು ಏನು ಬರೋಂಗಿಲ್ಲ. ಈ ಲಿಂಗಪ್ಪ ಒಬ್ಬವನ ನೋಡಿ ನಮ್ಮ ಬರೋದು. ಗುರುಬೋಧ ಹಿಡಿದಿರ್ತೀವಲ್ಲ, ಇದನ್ನು ನಮ್ಮ ಕೂಡನ ಕಳಿಸ್ತಾರೆ. ಇದ ಒಂದ ನೋಡುವ ನಮ್ಮ ಕೂಡ ಬರೋದು. ಓ ಹೌದನ್ರಿ. ಆದರೂ ನೇಮನಿತ್ಯ ಭಾಳ ಅಲ್ರಿ ಈ ಗುರುಬೋಧ ಹಿಡೋದ್ರಿಂದ? ನೇಮನಿತ್ಯ ಅನ್ನಕ್ಕೆ ಏನೈತವ? ಲಗುನ ಎದ್ದು ಜಳಕ ಜಾಪತ್ರೆ ಎಲ್ಲ ಮಾಡ್ಕೊಂಡು ಲಿಂಗಪ್ಪಗೆ ಪೂಜೆ ಮಾಡ್ಕೋಬೇಕಷ್ಟ. ಅದ್ರಾಗ ಏನೈತಿ? ಜಳಕ್ಕಿಲ್ಲಾರ್ದ ಏನು ತಿನ್ನೋಂಗಿಲ್ಲ, ಅದು ಅಷ್ಟ ನೋಡುವ. ನಾನು ಇನ್ಮ್ಯಾಗಿದ್ದ ಮಾಡ್ತೀನಿ ತೋರೈತಿ. ಏನವ ಗೌಡ್ತೀನಿ? ಸವಾರಿ ಎಲ್ಲಿಗೆ ಹೋಗಿ ಬಂದಂಗೈತಿ? ಯಾವ ಬಂದ್ಲಿ ಊರಾಗಿತ್ತ? ನಿನ್ನೆ ರಾತ್ರಿ ನಾನು ಅರ್ಜುನ ಮೊಮ್ಮಗ ಕರ್ಕೊಂಡು ಬಂದೀವಿ ನೋಡು. ಮೊಮ್ಮಗ ಇದೇನ್ಲೇ ಒಬ್ರಿಗೂ ಸುದ್ದಿನ ಮಾಡಿಲ್ಲ. ಆಲೆ ಸೊಸಿ ಬಗಲಾಗ ಮೊಮ್ಮಗನ ಎತ್ಕೊಂಡ್ಬಂದ್ಲ. ಒಂದು ಲೀಟ್ರ್ ಹಿಡಿಯ ಅಲ್ಲಿ ವ್ಯಾಪಾರಕ್ಕ. ಅದ್ರ ಸುದ್ದಿ ಏನು ಕೇಳ್ತೀವಲ್ವ? ನನ್ನ ಸೊಸಿಗೆ ಮಕ್ಕಳಾಗಂಗಿಲ್ಲ ಅಂದ್ರೆ ಮತ್ತೆ ಇನ್ನೇನು ಮಾಡೋದು? ಇವಂಗ ಇನ್ನೊಂದು ಲಗ್ನ ಮಾಡ್ಕೊಂಡ್ರೆ ಒಲ್ಲೆ ಅಂತ ಅನ್ನಂತ. ಇನ್ನೇನು ಮಾಡೋಕ್ಕಾಗತ್ತವ? ಅದಕ್ಕೆ ಬಡ ಬಡ ಒಂದು ಕೂಸನ್ನ ದತ್ತಕ್ಕೆ ತೊಗೊಂಡ್ಬಿಟ್ಟೆ. ತೊಗೊಂಡು ಕರ್ಕೊಂಬಂದೀನಿ. ಈಗ ಇವ ನಮ್ಮ ಮಠದಮ್ಮ ಮಾಡ್ಯಾನ ನೋಡು. ನಾನು ಕೇಳಾರ್ದ ಈ ಹಿರಿಯತನ ಯಾಕೆ ಮಾಡಿದಿ ಅಂತೇಳಿ ಶಟ್ಗೊಂದು ತೋಟದ ಮನ್ಯಾಗ ಬಿದ್ದಾನ ನೋಡು. ಹೋಗಿ ಏನು ಮಾಡಲಿ? ನಾ ಮಾಡಿದ ತಪ್ಪ ಪರಕ್ಕ? ಅದೇನು ತಪ್ಪಲ್ಲ ಬಿಡು. ಆದ್ರೆ ಒಂದು ಮಾತು ನೀನು ಹೇಳ್ಬೇಕಿತ್ತು ರಂಗಪ್ಪನಾಗ. ಅವ್ನು ಕೇಳಿದ್ರ ಅವ ಬ್ಯಾಡ ಅಂತಿದ್ನ. ಅದಕ್ಕೆ ಅವ್ನು ಕೇಳಾರ್ದ ನಾ ದತ್ತಕ್ಕೆ ತೊಗೊಂಡ್ಬಂದವ. ಈಗ ಅಂತಾನ ಏನಂತಾನ ಗೊತ್ತಾನ? ಇನ್ನೊಂದು ಲಗ್ನ ಮಾಡ್ತಿದ್ದೆ ನನ್ನ ಮಗಗೆ. ಆಕೆ ಹಿಡಿತಿದ್ಲು. ನಮ್ಮ ವಂಶ ಉದ್ಧಾರ ಆಕಿತ್ತು. ಬೇರೆದವ್ರ ಮಗುನ ತಂದು ನನ್ನ ಮೊಮ್ಮಗು ಅಂತ ಹಂಗೆ ಅನ್ನಕ್ಕೆ ಹೆಂಗಾಗತ್ತ? ಬೇರೆದವ್ರದ್ದು ರಗತದ ಅಂತೇಳಿ ಹಿಂಗತಿ ಜಗಳ ತೆಗ್ದ ನೋಡಪ್ಪ ರೊಕ್ಕ. ಈಗ ನಾನು ಇನ್ನೊಂದು ಲಗ್ನ ಮಾಡ್ತಿದ್ನಿ, ಇಲ್ಲ ಅಂತಲ್ಲ. ನನ್ನ ಸೊಸಿಗೆ ಅನ್ಯಾಯ ಮಾಡ್ದಂಗೆ ಆಗಂಗಿಲ್ಲ ನೀವು. ಅವ್ರಪ್ಪಗೆ ನಾನು ಮಾತು ಕೊಟ್ಟೀನಿ, ನನ್ನ ಮಗಳಿಗಿನ್ನ ಹೆಚ್ಚು ನೋಡ್ಕೊತೀನಿ ಅಂತೆ. ಅದು ಪರದೇಸಿ ಕೂಸು ಪಾಪ. ಅದು ತವ್ರ ಮನ್ಯಾಗ ಯವ್ವ ಅಷ್ಟು ಕಷ್ಟಪಟ್ಟು ಬಂದತಿ. ನನ್ನ ಮನ್ಯಾಗಾರ ನೆಮ್ಮದಿಯಾಗಿಲ್ಲ ಅಂದ್ರೆ ಅದಕ್ಕೆ ದೇವರು ಇಂಥದ್ದು ಅನ್ಯಾಯ ಮಾಡಿದ. ಇನ್ನೇನು ಮಾಡೋಕ್ಕಾಗತ್ತೆ ಹೇಳುವ? ಅದಕ್ಕೆ ನನ್ನ ಸೊಸಿಗೂ ಅನ್ಯಾಯ ಆಗ್ಬಾರ್ದು, ನಮ್ಮ ಮನೆತನಕ್ಕೂ ಮೊಮ್ಮಗಿಲ್ಲಂಗೆ ಆಗ್ಬಾರ್ದು ಅಂತೇಳಿ ನಾನು ಕೂಸಿನ ದತ್ತಕ್ಕೆ ತೊಗೊಂಡ್ಬಂದ್ನವ. ಅದಕ್ಕೆ ಜಗಳ ಹತ್ತೈತೆ ನೋಡು ಮನ್ಯಾಗ. ನಾ ಮಾಡಿದ್ದು ಸರಿ ಅಂತೀಯ ತಪ್ಪಂತೀಯ ಹೇಳ? ಈಗಿನ ಕಾಲದಾಗ ಯಾರು ಹಿಂಗತಿ ಸೊಸಿನ ಮೇಲ್ಗಟ್ಟಿ ಮಾತಾಡ್ತಾರಲ್ಲಿ?
ಆಕೆ ಬಗ್ಗೆನೇ ಯೋಚನೆ ಮಾಡಿ ಎಲ್ಲ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ಚಲೋ ಕೆಲಸ ಮಾಡಿ ತಗೋಲಿ. ಈಗ ನಾಳೆ ಶಿವಗ ದಿನ ಹುಡುಗಗೆ ಹೆಸರು ಇಡ್ಬೇಕಂತೇಳಿ ಮಾಡೀನಿ. ಈಗ ಹೋಗಿ ಹೊಲ್ದಾಗ ಕುಂತ್ಬಿಟ್ಟಾನ. ಕರೆದು ಬಂದ್ರು ನಾ ಯಾಕಂತಾನ ಬರಾಕ. ಅದಕ್ಕೆ ಒಂದಿಟ್ಟು ನೀನು ಹೇಳ್ಬಾರ ಇವ, ನಿನ್ನ ಮಾತು ಕೇಳ್ತಾರ. ಒಂದಿಟ್ಟು ಗೌಡ್ರಟ್ಟು ನೀನಟ್ಟು ಬಂದು ಹೇಳಿದ್ರೆ ಆಗಂಗಿಲ್ಲ. ನೀ ಎಲ್ಲ ಹೆಸರು ಹಿಡಿದು ತಯಾರಿ ಮಾಡ್ಕೊ, ನಾನು ಇವರು ಹೋಗಿ ಕರ್ಕೊಂಬರ್ತೀವಂತ. ಯವ್ವ ಆಟ ಮಾಡಿ ಪುಣ್ಯ ಕಟ್ಕೋರಿವ. ನಾಳೆ ಹೆಸರು ಇಡ್ತೀವಿ, ಬಂದ್ಬಿಡ್ರಿ ಮನೆ ಕಡೆ. ಆಯ್ತು ತಗೋ. ಯವ್ವ ನಿಂತ ಮಾತಾಡಕತ್ತೀಯ ಬಾರಲ್ಲಿ, ನಾನು ಕಾಲು ನೋಸಕತ್ತಾವು. ನಾನು ಪ್ಯಾಟಿಗೆ ಹೋಗಿದ್ದೆ. ನಾಳೆ ಶಿವಗೈತಲ್ಲ, ಮತ್ತು ಹಣ್ಣು ಹಂಪ್ಲ ಇವು ಪೂಜೆಗೆ ಅಭಿಷೇಕಕ್ಕೆ ಎಲ್ಲ ಸಾಮಾನು ತರ್ಬೇಕಿತ್ತ, ಹೋಗಿದ್ದೆ. ನಾನು ನಾಳೆ ರುದ್ರಾಭಿಷೇಕ ಮಾಡ್ಸಕತ್ತೀನಿವ. ಚಲೋ ದಿನ ಒಂದೈತೆ, ಅವತ್ತೇ ಹೆಸರು ಇಡಿಸ್ಬಿಡೋಣ ಅಂತ. ಇಬ್ರು ಗಂಡ ಹೆಂಡ್ತಿನ ರುದ್ರಾಭಿಷೇಕಕ್ಕೆ ಕುಂದಿರ್ಸ್ತೀನಿ.